ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಂತಲಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ ಏನಂತಂದ್ರೆ ರಾಗಿ ರೊಟ್ಟಿ ಮಾಡೋದು. ರಾಗಿ ರೊಟ್ಟಿ ಅಂತಂದ್ರೆ ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ. ಅದೇನು ಅಂತಂದ್ರೆ ರಾಗಿ ಗೋಧಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಮಾಡುವಂಥದ್ದು. ಬನ್ನಿ ರಾಗಿ ರೊಟ್ಟಿಗೆ ಏನ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ 2 ಕಪ್ ರಾಗಿ ಹಿಟ್ಟು, ನೆಕ್ಸ್ಟ್ 1 ಬೌಲು ಗೋಧಿ ಹಿಟ್ಟು, 1 ಬೌಲು ಅಕ್ಕಿ ಹಿಟ್ಟು. ಓಕೆ, ಇದಿಷ್ಟು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಏನು ಅಂದರೆ ಸ್ವಲ್ಪ ನಾನು ಯಾವಾಗ್ಲೂ ರಾಗಿ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ. ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಇದಕ್ಕೇನು ಅಂದರೆ ಅಲ್ಲಿ ಬೇರೆ ಏನು ಹಾಕಿಲ್ಲ. ಇದಕ್ಕೆ ಸಾಲ್ಟ್ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂತಂದ್ರೆ ರಾಗಿ ಹಿಟ್ಟು ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ 1 ಬೌಲ್ ಗೋಧಿ ಹಿಟ್ಟು, ನೆಕ್ಸ್ಟ್ 1 ಬೌಲ್ ಅಕ್ಕಿ ಹಿಟ್ಟು. ಓಕೆ, ಇದಿಷ್ಟನ್ನು ಕಲಸಿಟ್ಕೊಬೇಕು. ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ನಾನು ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಫುಲ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೀಟಾಗಿ ಬಂದಿದೆ, ಈ ತರ ಬರಬೇಕು, ನೀಟಾಗಿ ಈ ತರ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಇವಾಗ ರೊಟ್ಟಿ ಬಳ್ಯೋಣ. ಕೈ ನೀರು ಹಚ್ಕೊಳ್ಳಿ. ಈ ತರ ನೀಟಾಗಿ ಮುಚ್ಚಿಡ್ಬೇಕು. ಈ ತರ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಉರಿ ಜಾಸ್ತಿ ಇರಲಿ ಆಯ್ತಾ. ಇಷ್ಟು ಬೆಂದಿದ್ರೆ ಸಾಕು. ನೋಡಿ, ವೈಟ್ ಕಾಣಿಸ್ತಿದೆ ಇಲ್ಲಿ ಈ ಗ್ಲಾಸ್ ಅಲ್ಲಿ ಆಯ್ತಾ. ಬೆಂದಿದೆ ಗೊತ್ತಾಗುತ್ತೆ ಬೆಂದಿರೋದು. ಸೊ ಇವಾಗ ಏನಪ್ಪಾ ಅಂತಂದ್ರೆ ಇದು ಸುಡುತ್ತೆ. ಈ ತರ ಹೋಲ್ಡ್ ಮಾಡ್ಕೊಳ್ಳಿ ಬಟ್ಟೆ ತಗೊಂಡು. ಈ ತರ ನೀಟಾಗಿ ಬರುತ್ತೆ. ಒಂದ್ ಸೈಡ್ ಇಂದ ಹಿಂಗೆ ತೆಗಿಬೇಕು. ನೋಡಿ, ನೀಟಾಗಿ ಬರುತ್ತೆ. ನೋಡಿ, ರೊಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ರೊಟ್ಟಿ ಒಂದೇ ರೆಡಿ ಮಾಡಿ ಇಟ್ಬಿಟ್ರೆ ಆಗಲ್ಲ ಅಲ್ಲ, ಜೊತೆಗೆ ತಿನ್ನಕ್ಕೆ ಏನಾದ್ರೂ ಬೇಕಲ್ಲ ಅದಕ್ಕೆ ರೊಟ್ಟಿಗೆ. ಬನ್ನಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ. ಅದೇನು ಅಂದ್ರೆ ತೆಂಗಿನಕಾಯಿ ಮತ್ತೆ ಕಡಲೆ ಬೀಜ ಯೂಸ್ ಮಾಡಿ ಮಾಡ್ತೀನಿ. ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರಾಗಿ ರೊಟ್ಟಿಗೆ. ನೋಡಿ, ಏನೇನ್ ಬೇಕು ಚಟ್ನಿಗೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದ್ ಅರ್ಧ ತೆಂಗಿನಕಾಯಿ, ಮತ್ತೆ 1 ಬೌಲ್ ಕಡಲೆ ಬೀಜ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಇದು ಖಾರ ಇರೋಂತ ಒಣಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತೆ ಇದು ಕಾಳು ಮೆಣಸು ಸ್ವಲ್ಪ, ಮತ್ತೆ ಇದೇನೊಂದು ಜೀರಿಗೆ ಮೆಣಸು ಅಂತ ಹೇಳ್ತೀವಿ, ಅದು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನ ಹಾಕೋದ್ರಿಂದ. ಮತ್ತೆ ಒಂದು 5-6 ಬೆಳ್ಳುಳ್ಳಿ, ಇದು ಹುಣಸೆ ಹಣ್ಣು, ನೆಕ್ಸ್ಟ್ ಬಂದು ಕರಿಬೇವಿನ ಸೊಪ್ಪು ಮತ್ತೆ ಸಾಲ್ಟ್. ಓಕೆ, ನೋಡಿ ಒಂದೇ ಸಲ ಜೀರಿಗೆ ಮೆಣಸು, ಕಾಳು ಮೆಣಸು, ಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇದಿಷ್ಟು ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಓಕೆ, ಇದು ಸುಟ್ಬಿಟ್ಟು ಒಂದೇ ಸಲ ಮಿಕ್ಸಿಗೆ ಹಾಕಿ ಡೈರೆಕ್ಟ್ ರುಬ್ಕೋಬೇಕು. ಇಷ್ಟು ಕಡಲೆ ಬೀಜ ರುಬ್ಬಿಟ್ಕೊಳ್ಬೇಕು. ಇಷ್ಟು ಬೆಂದಿರ್ಬೇಕು. ನೋಡಿ, ಸುತ್ತಿದೆ ನೋಡಿ, ಈ ತರ ಸ್ವಲ್ಪ ಬ್ಲಾಕ್ ಹಂಗೆ ಇದೆಲ್ಲ ಓಪನ್ ಆಗಿದೆ. ನೋಡಿ, ಇಷ್ಟು ನೀಟಾಗಿ ಆಗಿದೆ. ಯಾಕಂದ್ರೆ ಅದು ಹಸಿಹಿಂಸೆ ಎಲ್ಲ ಹೋಗಿರ್ಬೇಕು. ಅಷ್ಟೆಲ್ಲ ಚೆನ್ನಾಗಿ ಹಸಿಹಿಂಸೆ ಎಲ್ಲ ಹೋಗಿರುತ್ತೆ. ನೆಕ್ಸ್ಟ್ ಇದನ್ನ ಜಾರ್ಗೆ ಹಾಕೊಳ್ತೀನಿ. ಕಡಲೆ ಬೀಜ ಎಲ್ಲ ಸುಟ್ಟು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅದ್ರಲ್ಲೆಲ್ಲ ಹಾಕಿದ್ದೀನಿ. ಏನೇನು ತೋರಿಸಿದ್ದೀನಿ ಅದೆಲ್ಲ ಸುಟ್ಟಿರೋದು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಇದು ಹುಣಸೆ ಹಣ್ಣು. 1.5 ಸ್ಪೂನು ಸಾಲ್ಟ್ ಹಾಕ್ತಿದ್ದೀನಿ. ಇದಕ್ಕೆ 3/4 ಕಪ್ ನೀರು ತಗೊಂಡಿದ್ದೀನಿ. ಯಾಕಂದ್ರೆ ಕಡಲೆ ಬೀಜ ಇರುತ್ತಲ್ವಾ, ಅದು ನೀರು ಜಾಸ್ತಿ ತಗೊಳುತ್ತೆ. ಇವಾಗ ಚಟ್ನಿ ರುಬ್ಕೊಳ್ಳೋಣ. ನೋಡಿ, ಈ ತರ ಆಗಿದೆ. ಸೊ ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಆಗ್ಬೇಕು, ಅದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಜಾಸ್ತಿ ಹಾಕೋಬಾರ್ದು ನೀರು, ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಓಕೆ, ಚಟ್ನಿ ರೆಡಿ ಆಯ್ತು. ಇವಾಗ ನೋಡಿ, ಫೈನಲಿ ರಾಗಿ ರೊಟ್ಟಿ ಮತ್ತೆ ತೆಂಗಿನಕಾಯಿ ಚಟ್ನಿ ಮತ್ತೆ ಕಡಲೆ ಬೀಜ 2 ಯೂಸ್ ಮಾಡಿರೋಂಥ ಚಟ್ನಿ ರೆಡಿ ಆಯ್ತು. ನೋಡಿ, ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿದೆ. ಓಕೆ, ಇದೇನು ಅಂದ್ರೆ ಆರೋಗ್ಯಕ್ಕೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ರಾಗಿ ರೊಟ್ಟಿ ಚಟ್ನಿ ರೆಡಿ ಆಗಿದೆ. ಮತ್ತೆ ಏನು ಅಂತ ಅಂದ್ರೆ ಇದು ಎವ್ರಿ ಡೇ ನೀವು ಇದೇ ರೊಟ್ಟಿ ಮಾಡ್ಕೋಬಹುದು. ಇದಕ್ಕೆ ಡಿಫ್ರೆಂಟ್ ಆಗಿ ವೆರೈಟಿ ಪಲ್ಯಗಳು ಅಥವಾ ಚಟ್ನಿಗಳು ಏನೇ ಮಾಡ್ಕೊಂಡ್ರು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಯಾರಿಗೂ ತಿನ್ನೋದಕ್ಕೆ ಬೇಜಾರೇ ಆಗೋದಿಲ್ಲ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.